ಸರ್ ನಿಮ್ಮ ಹೆಸರು ಹೇಳಿ. ಸೋಮಶೇಖರ್. ಯಾವ ಊರು ಸರ್? ಬೆಸ್ಮನಹಳ್ಳಿ. ಬೆಸ್ಮಾನಹಳ್ಳಿ. ಸರ್ ಎಷ್ಟು ತಿಂಗಳು ಕರುಗಳು ಇವು? ಒಂದು 18 ತಿಂಗಳು. ನೀವು ತೊಗೊಂಡು ಎಷ್ಟು ದಿನ ಆಯಿತು? ನಾವು ತೊಗೊಂಡು ಒಂದು 2 ತಿಂಗಳಾಯಿತು. ಎಲ್ಲಿ ಸರ್ ತೊಗೊಂಡಿದ್ದು? ನಾವು ಇಲ್ಲಿ ಹೊರ್ತೂರು ಹತ್ರ ಗುಂಜೂರು ಹತ್ರ ತೊಗೊಂಡ್ರಾ? ಹಾಂ. ಅವ್ರು ಯಾವ ಕಡೆ ತಂದಿದ್ರು ಅಂತ ಏನಾದರೂ ಗೊತ್ತಿಲ್ಲ. ಎಷ್ಟಾಗಿತ್ತು ಸರ್? ಇವಾಗ 85,000. 85. ಹಾಂ ಹಾಂ. ಕೆಲಸ ಮಾಡಿದ್ದೀರಾ? ಹಾಂ, ಕೆಲಸ ಮಾಡಿದ್ದೀರಾ? ಹಾಂ ಹಾಂ. ಅಂದರೆ ಇನ್ನು ಅಲ್ಲಿಗೆ ಬರೋಕ್ಕೆ ಇನ್ನೊಂದು 6 ತಿಂಗಳು 4-5 ತಿಂಗಳು ಆದರೂ ಬೇಕು. 6 ತಿಂಗಳು ಮೇಲೆ. ಹಾಂ ಸರ್, ಕೈ ತಿಂಡಿ ಏನು ಕೊಡ್ತಾಯಿದ್ದೀರಾ? ಮಾಮೂಲಿ ಬೂಸ? ಹಾಂ. ಅಂದರೆ ಕೆಲಸಕ್ಕೋಸ್ಕರ ತೊಗೊಂಡಿರೋದು ಅಥವಾ ಸುಮ್ಮನೆ ಯಾವಾಗ ಒಂದು ಜೊತೆ ಇರ್ತಾವೆ? ಹಾಂ 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 ಹಾಂ. ನಮ್ಮ ವ್ಯಾಪಾರ ಬಂದರೆ ಕೊಡ್ತೀರಾ? ಇಲ್ಲ ಸರ್, ಮತ್ತೆ ತರ್ತಾರೆ. ಹಾಂ ನಾಟಿ ದಾನಾನೇ ಇರ್ತವೆ. ಸರ್ ಮೊಬೈಲ್ ನಂಬರ್ ಹೇಳಿ. ಮೊಬೈಲ್ ನಂಬರ್ ಹಾಂ 95 ಹಾಂ 91 ಹಾಂ 86 ಹಾಂ 3583. ಆನೇಕಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತಾ? 2-3 ಕಿಲೋಮೀಟರ್. 3 ಕಿಲೋಮೀಟ್ರ್ ಆಗುತ್ತೆ. ಹಾಂ ಹಾಂ. ನೀವು ಮೆರವಣಿಗೆಗೆ ಹೋಗಿದ್ದೀರಾ? ಹ್ಞೂ ಸರ್. ಎಲ್ಲೆಲ್ಲಿ ಹೋಗಿದ್ದೀರಾ? ಅವರು ಒಂದು 8-9 ಹತ್ರ ಹೋಗಿದ್ದಾರೆ. ಹಾಂ ಹಾಂ. ತಂದಾಗಿಂದ? ಹಾಂ ಹಾಂ. ಇಲ್ಲ ಹೋಗಿ. ಅಂದರೆ ಮುಂಗಾರಿ ಮಳೆ ಬರೋವರೆಗೂ ಮೆರವಣಿಗೆಗಳು ಇರ್ತವೆ, ಆಮೇಲೆ ಏನಿರೋದಿಲ್ಲ. ಆಮೇಲೆ ಕೆಲಸಗಳು ದುಡಿಯೋದು. ಅದೇ ಕೆಲಸಗಳು. ಸ್ವಂತ ಕೆಲಸದ ಬಾಡಿಗೆನ ಹೋಗ್ತೀರಾ? ಸ್ವಂತನೇನಾ? ಇಲ್ಲ ಸ್ವಂತ. ಸ್ವಂತ. ಹಾಂ. ಅಂದರೆ ರಾಗಿನೇ ಜಾಸ್ತಿ ಈ ಕಡೆ, ತರಕಾರಿ ಏನಿಲ್ಲ. ಹಾಂ. ಅಲ್ಲಿ ಗುಂಜೂರಲ್ಲಿ ಇಂಥರ ಸಣ್ಣ ಕರುಗಳು ಕಟ್ತಾರಾ? ಹಾಂ, ಕೊಡ್ತಾರೆ. ಯಾರ್ದು ತೊಗೊಂಡಿದ್ದಲ್ಲಿ? ಸರ್ ಅವ್ರು ರೆಡ್ಡಿ. ಹಾಂ, ಮುನ್ರೆಡ್ಡಿ. ಅಲ್ಲ ಪಾಲಾಕ್ಷ ಅಂತನೋ ಒಬ್ರು ಏನೋ ಕಟ್ತಾರೆ, ಅವ್ರು ಕಟ್ತಾರೆ.